ಆ್ಯಂಡ್ ಮ್ಯಾಕ್ಸಿಮದಲ್ಲಿ ಎಲ್ಲರೂ ಮ್ಯಾಕ್ಸಿಮಮ್ಮೇ. ದ ಸೆಟ್ ಈಸ್ ಮ್ಯಾಕ್ಸಿಮಮ್, ದ ಆರ್ಟಿಸ್ಟ್ ಈಸ್ ಮ್ಯಾಕ್ಸಿಮಮ್, ದ ಮ್ಯೂಸಿಕ್ ಈಸ್ ಮ್ಯಾಕ್ಸಿಮಮ್, ಸೊ ಎವ್ರಿಥಿಂಗ್ ಈಸ್ ಮ್ಯಾಕ್ಸಿಮಮ್. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತದೆ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಆಫ್ಟರ್ ವಿಕ್ರಾಂತ್ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತೂ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮುಗ್ದಿದೆ, ಸಾಕಾಗಿ ಬಂದಿದೆ. ಇಟ್ಸ್ ಎನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಫಸ್ಟ್ ನನಗೆ ಮೂವಿದು ರನ್ ಟೈಮ್ ಕೇಳಿದ್ಕೊಂಡು ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ಇಟ್ಸ್ ಆ ಸ್ಪೀಡಲ್ಲಿ ಹೋಗುತ್ತೆ ಸಿನಿಮಾ ನೋಡ್ಬೇಕಾದ್ರೆ ನಮಗೆ. ಆ್ಯಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಆಫ್ಟರ್ ವಿಕ್ರಾಂತ್ ರೋಣ. ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಮೂವಿ. ಸೊ ಎಲ್ಲನೂ ಮ್ಯಾಕ್ಸಿಮಮ್ ಏನೇ ಇದೆ. ಸೊ ಅದ್ರದ್ದು ಗೆಲುವು ಕೂಡ 100% ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಪರ್ಸನಲ್ ಆಗಿ ಒಂದು 20 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆಲೆ ವರ್ಕ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ನಾನು ನಿಮ್ಮ ಹತ್ರ ಬಂದು ಅಪ್ಡೇಟ್ ಆಗ್ತಾ ಇದ್ದೀನಿ ಪ್ರತಿ ಸಿನಿಮಾ ಇಲ್ಲದ್ರೆ. ಸೊ ನನ್ನ ಮೇಲೆ ಅಷ್ಟು ಬಿಲೀವ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಮ್ಯಾಕ್ಸಲ್ಲಿ ಹೇಗೆ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಹೇಳಿದ್ದಾರೆ. ಸೊ ಆಸ್ ಎ ಸಿನಿಮಾಟೋಗ್ರಾಫರ್ ನನಗೆ ತುಂಬ ಹೊಸ್ತಾಗಿತ್ತು, ತುಂಬ ಕಲ್ತಿದ್ದೀನಿ. ಈ ಸಿನಿಮಾ ವರ್ಕ್ ಮಾಡ್ತಾ ಕಲಿಯೋದು ತುಂಬಾ ಇತ್ತು. ಸೊ ಇಲ್ಲಿವರೆಗೆ ನಾನೇನು ವರ್ಕ್ ಮಾಡಿದ್ದೀನೋ ಅದರಿಂದ ಒಂದು ಬೇರೆ ಥರ ಸಿನಿಮಾಟೋಗ್ರಾಫರ್ ಆಗಿ ನನ್ನನ್ನು ಗುರುತಿಸ್ತಾರೆ ಅನ್ನೋದು ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅಷ್ಟು ಕ್ರೆಡಿಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಸ್ಪೆಷಲಿ ಸುದೀಪ್ ಸರ್ಗೆ. ಅಗೈನ್ ಯಾಕೆ ಹೇಳ್ತೀನಿ ಅಂದರೆ, ಸಿನಿಮಾದಲ್ಲೂ ನಾನು ಏನಾದರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನನ್ನನ್ನು ತುಂಬ ಎನ್ಕರೇಜ್ ಮಾಡ್ತಾ ಇದ್ದಿದ್ದು ಅವರು. ಹಾಗಾಗಿ ನಾನು ಅಗೈನ್ ಥ್ಯಾಂಕ್ಸ್ ಹೇಳ್ತೀನಿ ಸರ್, ತುಂಬ ಥ್ಯಾಂಕ್ ಯು. ವಿಷಯ ಇಷ್ಟೇ, ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು. ನಂಗೆ ಭಾಳ ಖುಷಿ ಕೊಟ್ಟಿದೆ. ಆಮೇಲೆ ಕಲ್ತಿದ್ದು ಭಾಳ ಇದೆ. ಬರೀ ಟ್ಯಾಲೆಂಟ್ ಅಲ್ಲ, ಶಿಸ್ತು ಭಾಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾ ಅರಿವಾಯಿತು ಅದರ ಬಗ್ಗೆ. ಅದರ ಜೊತೆಗೆ ಮೈನ್ಯೂಟ್ ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಿದಿರ ಕ್ಯಾರೆಕ್ಟ್ರಲ್ಲಿ ಫೋಕಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಸರ್ನ ನೋಡೇ ನಾನು ಕಲ್ತಿದ್ದು. ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲೂ ಭಾಳಷ್ಟು. ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ಸರ್ ನೋಡೇ ಕಲ್ತಿದ್ದು. ನಾನು ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ. ಆಮೇಲೆ ನಾವಿಲ್ಲದಿದ್ದರೂ ಸಹ ಆ ಶಾರ್ಟಲ್ಲೇ ನಾವು ಯಾಕೆ ಅಲ್ಲಿ ಇರಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ. ನಿಜವಾದ ನೋಡಿ, ನೀವು ನಮ್ಮ ಪರ್ಫಾರ್ಮೆನ್ಸಲ್ಲೇ ಭಾಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ. ಪ್ರೀವಿಯಸ್ ಮೂವಿನಲ್ಲಿ ನಾವೇನು ಮಾಡಿದ್ವಿ, ಇದರಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದು ಭಾಳ ಖುಷಿ ಕೊಟ್ಟಿದೆ ಸರ್. ಡಿಸೆಂಬರ್ 25 ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಮುಖ್ಯವಾದ ಘಟ್ಟ ನನಗೂ ಸಹ. ಥ್ಯಾಂಕ್ ಯು ಸರ್. ವಿಜಯ್ ಸರ್,